ನಮಸ್ಕಾರ ಮಕ್ಕಳೇ, ಹೇಗಿದ್ದೀರಾ? ಬನ್ನಿ, ಇವತ್ತು ನಾನು ನಿಮ್ಗಾಗಿ ಒಂದು ತುಂಬಾನೇ ಸುಂದರವಾದ ಜಾದುವಿನ ಕಥೆ ತಂದಿದ್ದೀನಿ. ಕೇಳೋಣ್ವಾ? ಈ ಕಥೆಲಿ ಏನೇನೆಲ್ಲ ಇದೆ ಗೊತ್ತಾ? ಇದ್ರಲ್ಲಿ ಸ್ವಲ್ಪ ಸಾಹಸ ಇದೆ, ಒಳ್ಳೆ ಫ್ರೆಂಡ್ಶಿಪ್ ಇದೆ, ಆಮೇಲೆ ಕೊನೆಯಲ್ಲಿ ಒಂದು ಸೂಪರ್ ಆದ ನೀತಿ ಪಾಠನೂ ಇದೆ. ಹಾಗಾದ್ರೆ ಇನ್ನೇನ್ ತಡ, ಶುರು ಮಾಡೋಣವಾ ನಮ್ಮ ಈ ಅದ್ಭುತ ಪಯಣವನ್ನ? ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಹಚ್ಚ ಹಸಿರಾದ ಕಾಡಿತ್ತು. ಆ ಕಾಡಿನ ಮಧ್ಯೆ ಚಿನ್ನಿಯಂಟ ಒಂದು ಮುದ್ದಾದ ಪುಟ್ಟ ಹಕ್ಕಿ ವಾಸ ಮಾಡ್ತಾ ಇತ್ತು. ಆ ಕಾಡೇ ಅದರ ಮನೆ. ಅಲ್ಲಿ ಅದು ತುಂಬಾನೇ ಖುಷಿಯಾಗಿತ್ತು. ಚಿನ್ನಿಗಿದ್ನೆಲ್ಲ ತನ್ನ ಚಿಕ್ಕ ಚಿಕ್ಕ ರೆಕ್ಕೆಗಳನ್ನ ಬಡಿದು ನೀಲಿ ಆಕಾಶದಲ್ಲಿ ಹಾರೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಷ್ಟೇ ಅಲ್ಲ, ಅದು ಹಾರಾಡ್ತಾ ಅದೆಷ್ಟು ಇಂಪಾಗಿ ಹಾಡು ಹೇಳ್ತಿತ್ತು ಗೊತ್ತಾ? ಹೀಗೆ ಒಂದು ದಿನ ಎಂದಿನಂತೆ ಹಾರಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಚಿನ್ನಿ ಕಣ್ಣಿಗೆ ಒಂದು ದೊಡ್ಡ ಮರದ ಮೇಲೆ ಏನೋ ಒಂದು ವಿಚಿತ್ರವಾಗಿ ಕಾಣಿಸ್ತು. ಅದೇನಪ್ಪಾ ಅಂತ ಹತ್ರ ಹೋಗಿ ನೋಡಿದ್ರೆ ಅದೊಂದು ಗೂಡು. ಆದ್ರೆ ಅದು ಯಾವತ್ತೂ ನೋಡದ ತರದ ಒಂದು ಸ್ಪೆಷಲ್ ಗೂಡಾಗಿತ್ತು. ನಿಜವಾಗ್ಲೂ ಆ ಗೂಡಿದೆಯಲ್ಲ, ಸೂರ್ಯನ ಕಿರಣ ಬಿದ್ದ ಹಾಗೆ ಥಳ ಅಂತ ಹೊಳಿತಾ ಇತ್ತು. ಅದ್ರಿಂದ ಒಂದು ಬೆಚ್ಚನೆಯ ಚಿನ್ನದ ಬಣ್ಣದ ಬೆಳಕು ಬರ್ತಾ ಇತ್ತು. ಇದನ್ನ ನೋಡಿ ಚಿನ್ನಿಗೆ ತುಂಬಾನೇ ಆಶ್ಚರ್ಯ ಆಯಿತು. ಅದಕ್ಕೆ ಅದನ್ನ ನೋಡ್ತಾ, ಅಬ್ಬಾ, ಈ ಗೂಡು ಯಾಕೀಗೆ ಹೊಳಿತಾ ಇದೆ? ಇದೇನೋ ಜಾದೂಗಿದೂನಾ ಅಂತ ತನ್ನಲ್ಲಿ ಅನ್ಕೊಳ್ತು. ಚಿನ್ನಿ ಹೀಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೇನೆ ಕೀ ಅಂತ ಒಂದು ಸಣ್ಣ ಅಳೋ ಶಬ್ದ ಕೇಳಿಸ್ತು. ಏನಪ್ಪಾ ಇದು ಅಂತ ಕೆಳಗೆ ನೋಡಿದ್ರೆ ಪಾಪ ಒಂದು ಪುಟ್ಟ ಹಕ್ಕಿ ಮರಿ ಅದೇ ಮರದಿಂದ ಕೆಳಗೆ ಬಿದ್ದು ನೋವಲ್ಲಿ ಅಳ್ತಾ ಇತ್ತು. ಅದನ್ನ ನೋಡಿದ ತಕ್ಷಣ ಚಿನ್ನಿ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡ್ಲಿಲ್ಲ. ಫಟ್ ಅಂತ ಕೆಳಗೆ ಹಾರಿ ಹೋಗಿ ಅಳ್ತಾ ಇದ್ದ ಪುಟ್ಟ ಮರಿಯನ್ನ ತನ್ನ ಕೊಕ್ಕಿನಿಂದ ತುಂಬಾನೇ ಮೆಲ್ಲಗೆ ಎತ್ಕೊಂಡು ಹಾರಿ ಹೋಗಿ ವಾಪಸ್ ಅದನ್ನ ಅದರ ಗೂಡಲ್ಲಿ ಸೇಫಾಗಿ ಇಟ್ಬಿಡ್ತು. ಗೂಡು ಸೇರಿದ ತಕ್ಷಣ ಆ ಪುಟ್ಟ ಹಕ್ಕಿ ಮರಿ ಅಳೋದು ನಿಲ್ಸ್ಬಿಡ್ತು. ಅಬ್ಬಾ, ಅದಕ್ಕೆ ಎಂಥ ಖುಷಿಯಾಯ್ತು ಗೊತ್ತಾ? ಖುಷಿಯಿಂದ ಚಿಲಿಪಿಲಿ ಅಂತ ಹಾಡೋಕೆ ಶುರು ಮಾಡ್ತು. ಚಿನ್ನಿ ಮಾಡಿದ ಈ ಒಳ್ಳೆ ಕೆಲ್ಸವನ್ನ ಆ ಜಾದುಗೂಡು ನೋಡ್ತಾ ಇತ್ತು. ಆಮೇಲೇನಾಯ್ತು ಗೊತ್ತಾ? ಇದ್ದಕ್ಕಿದ್ದಾಗೆ ಆ ಗೂಡು ಮೊದಲಿಗಿಂತನೂ 100 ಪಟ್ಟು ಜೋರಾಗಿ ಪ್ರಕಾಶಮಾನವಾಗಿ ಹೊಳೆಯೋಕ್ ಶುರು ಮಾಡ್ತು. ವಾವ್! ಆ ಬೆಳಕು ಬಂದಿದ್ದೇ ತಡ ಆ ಮರದಿಂದ ಕೆಂಪಾದ ಸ್ವೀಟಾದ ರಸ ತುಂಬಿದ ಹಣ್ಣುಗಳು ಟಪ್ ಟಪ್ ಅಂತ ಕೆಳಗೆ ಬೀಳೋಕ್ ಶುರುವಾದ್ವು. ಆಹಾ, ನೋಡೋಕೆ ಎಂಥ ಚೆನ್ನಾಗಿದ್ವೋ ಹಣ್ಣುಗಳು. ಆದ್ರೆ ಚಿನ್ನಿ ಸಿಕ್ಕಿದ ಹಣ್ಣುಗಳನ್ನೆಲ್ಲ ತಾನೊಬ್ಳೇ ತಿನ್ಲಿಲ್ಲ. ಅದು ಒಳ್ಳೆ ಹಕ್ಕಿ ಅಲ್ವಾ? ಅದಕ್ಕೆ ತನ್ನೆಲ್ಲ ಫ್ರೆಂಡ್ಸ್ನ ಕರೆದು ಆ ಸ್ವೀಟ್ ಹಣ್ಣುಗಳನ್ನ ಎಲ್ಲರಿಗೂ ಹಂಚಿಕೊಡ್ತು. ಹಣ್ಣು ತಿಂತ ಎಲ್ರೂ ಒಟ್ಟಿಗೆ ಸೇರಿ ಖುಷಿಯಾಗಿ ಹಾಡು ಹೇಳಿದ್ರು. ಆ ದಿನ ಇಡೀ ಕಾಡೆ ಒಂದು ದೊಡ್ಡ ಹಬ್ಬ ಥರ ಕಾಣಿಸ್ತಾ ಇತ್ತು. ಸರಿ, ಈ ಕಥೆ ಇಷ್ಟ ಆಯ್ತಾ? ಹಾಗಾದ್ರೆ ಈ ಸುಂದರ ಕಥೆಯಿಂದ ನಾವು ಕಲಿಯೋ ನೀತಿ ಏನು? ನೋಡಿ, ಯಾವಾಗ್ಲೂ ಅಷ್ಟೇ, ದಯೆ ಮತ್ತು ಬೇರೆಯವ್ರಿಗೆ ಸಹಾಯ ಮಾಡೋ ಮನಸ್ಸಿದ್ರೆ ಅದು ನಮಗೂ ಖುಷಿ ಕೊಡುತ್ತೆ, ನಮ್ಮ ಸುತ್ತ ಇರೋರಿಗೂ ಖುಷಿ ಕೊಡುತ್ತೆ. ಚಿನ್ನಿ ಸಹಾಯ ಮಾಡಿದ್ದಕ್ಕೆ ಅದಕ್ಕೂ ಅದರ ಫ್ರೆಂಡ್ಸ್ಗೂ ಹಣ್ಣು ಸಿಕ್ಕಿ ಖುಷಿ ಆಯ್ತಲ್ವಾ? ಹಾಗೇನೆ. ಹಾಗಾದ್ರೆ ಯೋಚನೆ ಮಾಡಿ, ನಾವು ಇವತ್ತು ಚಿನ್ನಿ ಥರ ಬೇರೆಯವರಿಗೆ ಹೇಗೆ ಸಹಾಯ ಮಾಡ್ಬೋದು, ಹೇಗೆ ದಯೆ ತೋರಿಸ್ಬೋದು? ಯೋಚಿಸ್ತೀರಲ್ವಾ? ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.